ಹಾಯ್ ಫ್ರೆಂಡ್ಸ್, ಇವತ್ತು ಸಾದಾ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಇದು 50 ಎದೆ ಸುತ್ತಳತೆಯ ಬ್ಲೌಸು. ಲೈನಿಂಗ್ ಆಗ್ತಾ ಇಲ್ಲ, ಅವ್ರು ಬೇಡ ಅಂತ ಹೇಳಿದ್ದಾರೆ. ಮಂದಕ್ಕಿದೆ, ಕಾಟನ್ ಬಟ್ಟೆ. ಇದು ತುಂಬ ದೊಡ್ಡ ಬ್ಲೌಸು, ದೊಡ್ಡ ಅಳತೆ ಬ್ಲೌಸ್ ಇದು. ನೋಡಿ, ಈ ಥರ ಬಟ್ಟೆ ಮಡಚ್ಕೊಂಡು ನೀಟಾಗಿ ಸಮವಾಗಿ ಇಟ್ಕೊಳ್ಬೇಕು. ನೋಡಿ, ಉದ್ದ ಬಂದು 16 ಇದೆ. ನಾವು ಸಾದಾ ಬ್ಲೌಸ್ ಆಗಿರೋದ್ರಿಂದ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ನಾನಿಲ್ಲಿ ಬಟ್ಟೆ ಶಾರ್ಟೇಜ್ ಬರುತ್ತೆ, ಅದಕ್ಕೋಸ್ಕರ ನಾನು ಅರ್ಧ ಇಂಚು ಬಿಟ್ಬಿಟ್ಟು ಮೆಜರ್ಮೆಂಟ್ ಮಾಡ್ತಾಯಿದ್ದೀನಿ. ಪೀಸ್ ಹಾಕ್ಕೊಳ್ತೀನಿ ಸ್ಟಿಚ್ ಮಾಡಬೇಕಾದ್ರೆ. ಬಟ್ಟೆ ಕರೆಕ್ಟಾಗಿತ್ತು ಅಂದರೆ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಬೇಕು, ನಾವು ಲೈನಿಂಗ್ ಹಾಕಲ್ಲ ಅಂದಾಗ. ನೋಡಿ, ನೀಟಾಗಿ ಈ ಥರ ಗೆರೆ ಹಾಕ್ಕೊಳ್ಬೇಕು. ನೋಡಿ, ಮಾರ್ಜಿನ್ಗೆ ಅರ್ಧ ಇಂಚು ನೋಡಿ ಈ ಥರ ಗೆರೆ ಹಾಕ್ಕೊಂಡು. ಇದು ತುಂಬ ದೊಡ್ಡ ಸೈಜ್ ಬ್ಲೌಸು. ಚೆಸ್ಟ್ ಬಂದು ಎದೆ ಸುತ್ತಳತೆ ಬಂದು 50 ಇದೆ. ನೋಡಿ, ಈ ಥರ 2 ಗೆರೆ ಎಳ್ಕೊಳ್ಬೇಕು. ನಾನಿಲ್ಲಿ ಪ್ರಿಂಟು ಬೇಕು, ಸಪ್ರೇಟ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಶೋಲ್ಡರ್ ಬಂದು 7ಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಕು 2.5ಗೆ. ಇಲ್ಲಿ ಭುಜ ಬಂದು 4.25 ಬರುತ್ತೆ. ನೋಡಿ, ಆರ್ಮಲ್ಲು 7.25ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಬ್ಯಾಕ್ ಡಿಪ್ ಬಂದು ನಾನಿಲ್ಲಿ 10ಕ್ಕೆ ಇಡ್ತಾ ಇದ್ದೀನಿ. ಇದು 10 ಇಲ್ಲ, ನಾನು ಪ್ರಿಂಟು ಡೀಪು ಅಂದ್ಬಿಟ್ಟು 7ಕ್ಕೆ ಇಟ್ಟಿದ್ದೀನಿ. ಚೇಂಜ್ ಮಾಡ್ತೀನಿ. ನೋಡಿ, 7ಕ್ಕಿದೆ ಶೋಲ್ಡರ್ ಒಟ್ಟು ನಾನು ಇಟ್ಟಿರೋದು. ನೋಡಿ, ಅದೇ 7ಕ್ಕೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಆರ್ಮಲ್ಗೆ ಒಂದು ಈ ಥರ ಗೆರೆ ಎಳ್ಕೊಳ್ಬೇಕು. ನೋಡಿ, 7.25ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ಈ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ನಾನು ತುಂಬ ವರ್ಷಗಳಿಂದ ಹೊಲಿತಾ ಇದ್ದೀನಿ ಇವ್ರು ಸ್ವಲ್ಪ ದಪ್ಪ ಇದ್ದಾರೆ. ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ. ನೋಡಿ, ಅರ್ಧ ಇಂಚಷ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಕ್ರಾಸಲ್ಲಿ ಒಂದು ಗೆರೆ ಎಳ್ಕೊಳ್ಬೇಕು. ಬಾಡಿ ಅಗಲ ಇರೋದ್ರಿಂದ ಸ್ವಲ್ಪ ಬಟ್ಟೆ ಏನು ಹಿಡ್ದಂಗೆ ಆಗಲ್ಲ. ಈ ಥರ ಮಾಡೋದ್ರಿಂದ ನೀಟಾಗೆ ಕುತ್ಕೊಳ್ಳುತ್ತೆ. ಸೆಂಟ್ರಿಗೆ ಈ ಥರ ಒಂದು ಲೈನ್ ಎಳ್ಕೊಂಡು ನೋಡಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಎಲ್ಲ ಬ್ಲೌಸ್ಗೂ 1.25 ಇಡ್ತಾ ಇದ್ವಿ ಸಣ್ಣ ಇರೋರಿಗೆಲ್ಲ. ಇವ್ರಿಗೆ 1.5 ಇಡಲೇಬೇಕು ಈ ಅಳತೆಗೆ. ನೋಡಿ, ಇಲ್ಲಿ 7.25ಗೆ ನಾವು ಗೆರೆ ಎಳ್ದಿದ್ದೀವಲ್ಲ, ಅದಕ್ಕೆ ಅರ್ಧದಲ್ಲಿ ಪಾಯಿಂಟ್ ಈ ಥರ ಮಾಡ್ಕೊಳ್ಬೇಕು. ನಾವು ಶೇಪ್ ಕೊಟ್ಟಾಗ ಆ ಪಾಯಿಂಟ್ಗೆ ಕರೆಕ್ಟಾಗಿ ಜಾಯಿಂಟ್ ಆಗಬೇಕು. ನೋಡಿ, ಇಲ್ಲಿ ಚೆಸ್ಟ್ ಲೂಸ್ ಬಂದು 12.5 ಇದೆ. ಕರೆಕ್ಟಾಗಿ ಸರೋಗುತ್ತೆ 12.5 ಇಟ್ಟರೆ. ನೋಡಿ, ಮಾರ್ಜಿನ್ಗೆ 1.5 ಅಥವಾ 2 ಇಟ್ಕೊಳ್ಬೋದು. ಇಲ್ಲಿ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನಾನು 1.5 ಇಡ್ತಾ ಇದ್ದೀನಿ. ನೋಡಿ, ಇದು ಕಟ್ ಮಾಡಿ ತೆಗೆದು ಆಮೇಲೆ ಮಾರ್ಕ್ ಮಾಡ್ತೀನಿ. ಫ್ರಂಟಲ್ ಶೇಪು ಬ್ಯಾಕಲ್ಲಿ. ಈ ಬಟ್ಟೆ ದೊಡ್ಡದಾಗಿದ್ದರೆ ಸ್ವಲ್ಪ ಮಾರ್ಕ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ.
ಕಟ್ ಮಾಡಿ ತೆಗೆದ್ಬಿಟ್ರೆ ನೀಟಾಗಿ ಮಾಡ್ಕೊಳ್ಬೋದು. ನೋಡಿ ಈಗ ಇಟ್ಕೊಂಡೀಗ ನೋಡಿ ಆರ್ಮಲ್ ಶೇಪು ಈ ಥರ ತಗೊಳ್ಬೋದು. ಹೊಸ್ದಾಗಿ ಕಲಿಯೋರ್ಗೆ ಬರಲ್ಲ ಅಂದರೆ ಅದರದ್ದೇ ಸ್ಕೇಲ್ ಬರುತ್ತಲ್ಲ ಅದರಲ್ಲೇ ತಗೊಳ್ಬೋದು, ನೀಟಾಗಿ ಬರುತ್ತೆ ಆಗ. ನೋಡಿ ಬ್ಯಾಕಲ್ಲಿ 10ಕ್ಕೆ ಡೀಪ್ ಬೇಕಾಗಿರೋದು, ನಾನು 7ಕ್ಕೆ ಇಟ್ಟಿದ್ದೀನಿ ಫ್ರಂಟ್ದು ಅಂತೇಳಿ. ನೋಡಿ ಈಗ 10ಕ್ಕೆ ಇಡ್ತಾಯಿದ್ದೀನಿ. ನೋಡಿ ಈ ಕಡೆ 3ಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಇಷ್ಟು ಸೈಜ್ಗೆಲ್ಲ ಸ್ವಲ್ಪ ಬ್ರಾಡಾಗಿ ಡೀಪ್ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ನೋಡಿ 3ಕ್ಕೆ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಈಗ ಡೀಪು ಸ್ವಲ್ಪ ಬ್ರಾಡಾಗೆ ತಗೊಳ್ಬೇಕು. ಈ ಥರ ಬ್ಲೌಸ್ಗೆಲ್ಲ ದಪ್ಪ ಇರೋರಿಗೆಲ್ಲ ಸ್ವಲ್ಪ ಡೀಪ್ ಇರಬೇಕು, ಹಿಡ್ದಂಗೆ ಆಗುತ್ತೆ ಇಲ್ಲ ಅಂದರೆ ಅವ್ರಿಗೆ ಮೈಗೆ. ನೋಡಿ ಈಗ ನೀಟಾಗಿದೆ ಇದು. ನೋಡಿ ಇಲ್ಲಿ ಒಂದು ಗೆರೆ ಎಳ್ಕೊಳ್ಬೇಕು. ನಾವು ಮಾರ್ಜಿನ್ಗೆ ಏನು ಬಿಟ್ಟಿದ್ದೀವಿ ಅಲ್ಲೇ ಒಂದು ಗೆರೆ ಎಳ್ಕೊಂಡು ನೋಡಿ 1 ಇಂಚು ಡಾಟ್ಗೆ ಎಷ್ಟಿದೆಯೋ ನೋಡಿ ಅಳತೆ ಮಾಡಿಕೊಂಡು ಅದಕ್ಕೆ ಅರ್ಧಕ್ಕೆ 11.5 ಬರ್ತಾ ಇದೆ ನೋಡಿ. ಅದಕ್ಕೆ ಮಧ್ಯಕ್ಕೆ ಒಂದು ಗೆರೆ ಎಳ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ 4.25ಗೆ ಡಾಟ್ ಪಾಯಿಂಟ್ಗೆ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಈ ಥರ. ನೋಡಿ ಈಗ ನೀಟಾಗಿ ಈ ಥರ ಕಟ್ ಮಾಡಿದ್ರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇವರು ಸುಮಾರು ವರ್ಷದಿಂದ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೊಳ್ಳೋದು, ಅವ್ರಿಗೆಲ್ಲೂ ಬೇರೆ ಸೆಟ್ ಆಗಲ್ಲ, ಅದು ಒಬ್ಬರ ಹತ್ರನೇ ಹೊಲ್ಸು ಅಭ್ಯಾಸ ಆಗಿರೋದ್ರಿಂದ. ನೋಡಿ ಈಗ ಫ್ರಂಟ್ ಪಾರ್ಟು ಕಟ್ ಮಾಡ್ತೀನಿ. ಇದು ಹೆವಿ ಬ್ಲೌಸ್ ಇರೋದು, ಸೈಜ್ ಜಾಸ್ತಿ ಇರೋದ್ರಿಂದ ಬಟ್ಟೆ ಸ್ವಲ್ಪ ಶಾರ್ಟೇಜ್ ಬರುತ್ತೆ, ನೋಡಿಕೊಂಡು ಹಾಕ್ಕೊಳ್ಬೇಕು. ಪೀಸ್ಗಳೆಲ್ಲ ಹಾಕಬೇಕಾಗುತ್ತೆ ಇದಕ್ಕೆ ಎಕ್ಸ್ಟ್ರಾ ಅದೇ ಕಲರಲ್ಲಿ. ನಾನು ಯಾವಾಗ ಬ್ಲೌಸ್ ಹೊಲಿದ್ರೂ ಅದೇ, ಯಾವಾಗಲೂ ಬಟ್ಟೆ ಶಾರ್ಟೇಜೇ. ಈ ಅಳತೆಗೆ ಅದೇ ಕಲರ್ ನೋಡಿ ಸ್ವಲ್ಪ ಬಟ್ಟೆ ಹಾಕ್ಕೊಳ್ತೀನಿ. ಪೀಸ್ಗಳು ನಮ್ಗೆ ಯಾವ ಕಡೆ ಅಡ್ಜಸ್ಟ್ ಆಗುತ್ತೋ ನೋಡ್ಕೊಂಡು ಹಾಕ್ಕೊಳ್ಬೇಕು. ನೋಡಿ ಈ ಥರ ಎಲ್ಲ ಅಡ್ಜಸ್ಟ್ ಆಗುತ್ತೋ ಆ ಕಡೆ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟು. ನೋಡಿ ಈ ಥರ ಬ್ಯಾಕ್ ಕಟ್ಟಿಂಗ್ ಏನು ಮಾಡಿದ್ದೀವಿ ಈ ಥರ ನೀಟಾಗಿ ಹಾಕ್ಕೊಂಡು ನೋಡಿ ಹೇಗಿದೆಯೋ ಹಾಗೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು. ನಾವು ಏನು ಇವಾಗ ಅಳತೆ ಮಾರ್ಕ್ ಮಾಡಿದ್ದೀವಿ ಒಂಚೂರು ಹೆಚ್ಚು ಕಡಿಮೆ ಬರ್ದಂಗೆ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿ ಬ್ಯಾಕಲ್ಲಿ ನಾವು ಕರೆಕ್ಟಾಗಿ ಕಟ್ ಮಾಡಿದ್ದೀವಿ, ಫ್ರಂಟಲ್ಲಿ ಇವ್ರಿಗೆ ಸೊಂಟ ಅಗಲ ಇರೋದ್ರಿಂದ ಸ್ವಲ್ಪ ಬಟ್ಟೆ ಜಾಸ್ತಿನೇ ಬೇಕಾಗುತ್ತೆ. ಈ ಥರ ಕ್ರಾಸಾಗಿ ಬರುತ್ತೆ. ನಾವಿಲ್ಲಿ ಏನು ಮಾರ್ಜಿನ್ ಬಿಟ್ಟಿದ್ದೀವಿ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಹಾಕ್ಕೊಳ್ಬೇಕು ನಾನು ಪೀಸು. ಈ ಅಳತೆಗೆಲ್ಲ
ಹೆವಿ ಚೆಸ್ಟ್ ಇರೋರಿಗೆಲ್ಲ ಸೊಂಟ ಅಗಲ ಜಾಸ್ತಿ ಇರುತ್ತೆ, ಫ್ರಂಟಲ್ಲಿ ಮಾತ್ರ 1 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಬೇಕು. ಸೊಂಟದ ಹತ್ರ ನಾನು ಹೇಳ್ತಾ ಇರೋದು. ಫ್ರಂಟಲ್ಲಿ ನೋಡಿ ಏನಿದೆಯೋ ನೀಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ 3/4 ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಶೇಪ್ ತೆಗಿಯೋದಕ್ಕೆ. ನೋಡಿ ಫ್ರಂಟಲ್ಲಿ ಡೀಪ್ ಬಂದು ನಾನು 7.5 ಇಡ್ತಾ ಇದ್ದೀನಿ. ಅಷ್ಟು ಬೇಕಾಗುತ್ತೆ ಈ ಅಳತೆಗೆ. ಮಾಮೂಲಿ ಬ್ಲೌಸ್ಗೆಲ್ಲ ನಾವು 6.5 6.75 ಆ ಥರ ಇಡ್ತೀವಿ. ಈ ಬ್ಲೌಸ್ಗೆ 7.5 ಇಟ್ಟಿದ್ದೀನಿ ನಾನು, ಕರೆಕ್ಟಾಗಿ ಆಗುತ್ತೆ. ಇದೇನು ಸ್ವಲ್ಪ ಬ್ರಾಡ್ ಏನು ಎಕ್ಸ್ಟ್ರಾ ಆದ್ರೂ ಏನು ಇದಿಲ್ಲ, ಸ್ವಲ್ಪ ಬ್ರಾಡ್ ಇದ್ರೇ ಅವ್ರಿಗೆ ಹಾಕೊಂಡಾಗ ಮೈಗೆ ಫ್ರೀಯಾಗಿರುತ್ತೆ ಸ್ವಲ್ಪ. ನೋಡಿ ಇಲ್ಲಿ ಡಾಟ್ ಪಾಯಿಂಟ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹನ್ನೆರಡುವರೆಗೆ ಮಾಡಿದ್ದೀನಿ ನಾನು ಡಾಟ್ ಪಾಯಿಂಟ್ಗೆ. ನೋಡಿ ಇಲ್ಲಿ 3.5ಗೆ ಒಂದು ಮಾರ್ಕು. ನೋಡಿ 3ಕ್ಕೆ ಒಂದು ಮಾರ್ಕ್ ಮಾಡಿ ಸೆಂಟ್ರಲ್ಲಿ 1.5 ಇಂಚಷ್ಟು ಬೇಕು ಇವ್ರಿಗೆ ಡಾಟ್ ಪಾಯಿಂಟ್ಗೆ. ಹೆವಿ ಚೆಸ್ಟ್ ಇರೋರಿಗೆ 1.5 ಇಡಬೇಕಾಗುತ್ತೆ. ನೋಡಿ ಇಲ್ಲಿ 3 ಇಂಚಿಗೆ ಒಂದು ಗೆರೆ ಎಳಿತಾ ಇದ್ದೀನಿ ನಾನು. ಕೆಲವ್ರಿಗೆ ಫ್ರಂಟಲ್ಲಿ ಉದ್ದ ಬೇಕು ಅಂತಾರೆ, ಆವಾಗ ನೀವು 3 ಇಂಚಿಗೆ ಎಳ್ದಿರ್ತೀರಲ್ಲ ಆ ಗೆರೆನ 3.5 ಮಾಡ್ಕೊಳ್ಬೋದು. ಎಕ್ಸ್ಟ್ರಾ ಉದ್ದ ಬೇಕು ಅಂದರೆ ಅದು ಇನ್ನೊಂದು ಸ್ವಲ್ಪ ಕೆಳಗಡೆ ಉದ್ದ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ನೋಡಿ ಆ ಗೆರೆ ನೇರಕ್ಕೆ ಮೇಲೆ ಒಂದು ಆರ್ಮೋಲ್ ಹತ್ರ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ 2 ಕಾಲ್ಗೆ ಒಂದು ಗೆರೆ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಚೆಸ್ಟ್ ಲೂಸ್ ಬಂದು 12.5 ಅದು ಮಾರ್ಕ್ ಇದೆ ನೋಡಿ, ಮಾರ್ಕ್ ಮಾಡಿರೋದು. ಅವ್ರು ಯಾವತ್ತೂ ಏನು ಒಂಚೂರು ಕಂಪ್ಲೇಂಟ್ ಏನು ಹೇಳಲ್ಲ, ಕರೆಕ್ಟಾಗಿರುತ್ತೆ ಅಂತ. ನೋಡಿ 7ಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಮೇಲೆ ನೆಕ್ಕಿಂದ. ಉದ್ದ ಬೇಕು ಅಂದರೆ ನೋಡಿ ಈ ಥರ ಸ್ವಲ್ಪ ಉದ್ದ ಮಾಡ್ಕೊಳ್ಳಿ. 3ಕ್ಕೆ ಇಟ್ಟಿರ್ತೀವಿ, 3.5 ಮಾಡ್ಕೊಬೋದು, 3.75 ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ ಈ ಥರ ಒಂದು ಶೇಪ್ ಈ ಥರ ಕೊಟ್ಕೊಂಡ್ರೆ ನೀಟಾಗಿ ಫ್ರಂಟ್ ಪಾರ್ಟು ರೆಡಿ ಆಗುತ್ತೆ. ನೋಡಿ ಇಲ್ಲಿ ಚೆಸ್ಟ್ ಲೂಸು ಫ್ರಂಟಲ್ಲಿ 11ಕ್ಕೆ ಇದೆ. ನೋಡಿ ಇಲ್ಲಿ ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ ಫ್ರಂಟಲ್ಲಿ. ಇವಾಗ ಮಾರ್ಜಿನ್ ಏನಿದೆಯೋ ಅದಕ್ಕಿಂತ 1 ಇಂಚು 1.5 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು ಈ ಅಳತೆಗೆ. ಇಲ್ಲಿ ಬಟ್ಟೆ ಪೀಸ್ ಹಾಕ್ಕೊಳ್ತೀನಿ ನಾನು, ಬಟ್ಟೆ ಶಾರ್ಟೇಜ್ ಇರೋದ್ರಿಂದ. ನೋಡಿ ಅಷ್ಟು ಬರಬೇಕು. ಎಕ್ಸ್ಟ್ರಾ 1 ಇಂಚು 1.5 ಇಂಚು ಬಿಟ್ರೂ ಕರೆಕ್ಟಾಗಿ ಬರುತ್ತೆ. ನೋಡಿ ಈಗ ಫ್ರಂಟ್ದು ಶೇಪು ಆರ್ಮಲ್ ಶೇಪು ನೋಡಿ ಈ ಥರ ಕೊಟ್ಕೊಳ್ಬೇಕು. ನೋಡಿ ನೀಟಾಗಿ ಬಂದಿದೆ. ನೋಡಿ ಬಸ್ ಪಾಯಿಂಟು ನೀಟಾಗಿ ಕರೆಕ್ಟಾಗಿ ಬಂದಿದೆ. ನೋಡಿ ಈಗ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಬೆಲ್ಟ್ ಪಟ್ಟಿ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು. ನಾನು ಇದರಲ್ಲಿ ಕಟ್ ಮಾಡ್ತಾ ಇಲ್ಲ, ಬಟ್ಟೆ ಶಾರ್ಟೇಜ್ ಇರೋದ್ರಿಂದ. ನಾನು ಇಲ್ಲಿ 2 ಸಮಾನೆ ಕಟ್ ಮಾಡ್ತೀನಿ. ಆಮೇಲೆ 2ಕ್ಕೂ ಪೀಸ್ ಹಾಕ್ಕೊಂಡು ಸ್ಟಿಚ್ ಮಾಡೋವಾಗ ಹಾಕ್ಕೊಳ್ತೀನಿ. ನೋಡಿ ಈ ಥರ ನೀಟಾಗಿ ಕಟ್ ಮಾಡಿ
ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಡಾಟ್ ಪಾಯಿಂಟ್ ಹತ್ರ ಒಂದು ನಾಚ್ ಹಾಕ್ಕೊಳ್ಬೇಕು. ಮತ್ತು ಫ್ರಂಟು ಈ ಥರ ಸ್ವಲ್ಪ ಬ್ರಾಡಾಗೆ ಕಟ್ ಮಾಡೋವಾಗ ಏನು ಜಾಸ್ತಿ ಏನಾಗಲ್ಲ. ಸಣ್ಣ ಇರೋರ್ಗೆ ಸ್ವಲ್ಪ ಜಾಸ್ತಿ ಆದರೂ ಲೂಸ್ ಆಗುತ್ತೆ, ದಪ್ಪ ಇರೋರ್ಗೆ ಸ್ವಲ್ಪ ಜಾಸ್ತಿ ಆದರೆ ಏನೂ ಆಗಲ್ಲ, ನೀಟಾಗಿ ಕಾಣುತ್ತೆ. ನೋಡಿ ಬ್ಯಾಕ್ದು ಅಷ್ಟೇ ಡೀಪ್ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನೀಟಾಗಿ ಬಂತು. ಈಗ ತೋಳಿನ ಕಟ್ ಮಾಡೋಣ. ತೋಳ್ಗಿಲಿ ಬಟ್ಟೆ ಶಾರ್ಟೇಜ್ ಇದೆ, ನಾನು ಪೀಸ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡ್ತೀನಿ. ಯಾವ ಥರ ಅಂತ ತೋರಿಸ್ತೀನಿ ಅಷ್ಟೇ, ಈಗ ತೋಳು ಕಟ್ ಮಾಡಲ್ಲ. ಈಗ 4 ಲೇಯರ್ ಹಾಕ್ಕೊಂಡು ಕಟ್ ಮಾಡೋಕ್ಕಾಗಲ್ಲ, ಪೀಸ್ ಹಾಕಬೇಕು ತುಂಬಾ. ಒಂದು ಲೇಯರಲ್ಲಿ ಹಾಕಿ ತೋರಿಸ್ತೀನಿ. ನೋಡಿ ಈ ಥರ ನೋಡಿ ಇಷ್ಟೇ ಬರೋದು, ಸಾಕಾಗಲ್ಲ, ಪೀಸ್ ಹಾಕ್ಕೊಂಡು ಆಮೇಲೆ ಕಟ್ ಮಾಡಬೇಕಾಗುತ್ತೆ. ಅದಕ್ಕೆ ನೋಡಿ ನಾನು ಒಂದು ಲೇಯರ್ ಹಾಕ್ಕೊಂಡು ಸ್ಲೀವ್ಸ್ದು ಮಾರ್ಕ್ ಮಾಡಿ ತೋರಿಸ್ತೀನಿ, ಕಟ್ ಮಾಡಲ್ಲ. ನೋಡಿ ಈ ಥರ 2 ಲೇಯರ್ ಈ ಥರ ಹಾಕ್ಕೊಂಡ್ರೆ ಅದರ ಅಳತೆ ತೋರಿಸ್ತೀನಿ ಅಷ್ಟೇ ನಾನು. ಆ ಮೆಜರ್ಮೆಂಟ್ಗೆ ನೋಡಿ ಉದ್ದ ಬಂದು 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀನಿ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಬೇಕು, ನಾನು ಒಳಗಡೆ ಪೀಸ್ ಕೊಟ್ಕೊಳ್ತೀನಿ. ನೋಡಿ 8.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಉದ್ದ ಕರೆಕ್ಟಾಗಿದೆ, ಸಾಕಾಗುತ್ತೆ. ನೋಡಿ ತೋಳಿನ ಲೂಸ್ ಬಂದು 8 ಇದೆ. ಮಾರ್ಜಿನ್ಗೆ 2 ಇಂಚು. ಈ ಥರ ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿನೇ ಬಿಡಬೇಕಾಗುತ್ತೆ. ನೋಡಿ ನಾನಿಲ್ಲಿ ಡೌನಿಂಗು 3 ಕೊಡ್ತಾ ಇದ್ದೀನಿ. ಈಗ ಒಂದು ಗೆರೆ ಎಳ್ಕೊಂಡು ನೋಡಿ ಇಲ್ಲಿ 1.5ಗೆ ಒಂದು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಆರ್ಮೋಲ್ ಲೂಸ್ ಬಂದಿಲ್ಲಿ 11 ಇದೆ, 11ಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಮಾಮೂಲಿ ಹೊಲಿದ್ರೆ 8, 8.5, 9, 9.5 ಆ ಥರ ಬರುತ್ತೆ. ಇವ್ರಿಗೆ 11 ಬಂದಿದೆ. ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ ಈ ಥರ ಶೇಪ್ ಕೊಟ್ಕೊಳ್ಬೇಕು ಅಷ್ಟೇ, ಈಸಿ. ನೋಡಿ ಏನು ಶೇಪ್ ಕೊಟ್ಟಿದ್ದೀವೋ ಅದರಲ್ಲಿ ಅರ್ಧ ಮಾಡ್ಕೊಳ್ಬೇಕು. 1.5 ಇಂಚು ಇಲ್ಲಿದೆಯಲ್ವ, ಅಲ್ಲಿಂದ ನೋಡಿ ಇಲ್ಲಿಂದ ಆರ್ಮೋಲ್ಗೆ ಎಲ್ಲಿ ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಎಷ್ಟಿದೆಯೋ ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. 7 ಕಾಲು ಬಂತು ಅಂದರೆ ಅದರಲ್ಲಿ ಅರ್ಧ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ
ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಫ್ರಂಟ್ದು ಶೇಪ್ ತೆಗಿಬೇಕು. ನೋಡಿ ಈ ಥರ ಫ್ರಂಟ್ ಶೇಪು ನೋಡಿ ನೀಟಾಗಿ ಬಂತು ಶೇಪು. ಇಷ್ಟೇ, ಇದು ಒಳ್ಳೆ ಕರೆಕ್ಟ್ ಅಳತೆ ಇದು. ನೋಡಿ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಬೇಕು ಈ ಥರ ದೊಡ್ಡ ಬ್ಲೌಸ್ ಎಲ್ಲ ಹೊಲಿಬೇಕಾದ್ರೆ. ನಾನೀಗ ಕಟ್ ಮಾಡಲ್ಲ, ನಾನು ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೆ ಪೀಸ್ಗಳು ಜಾಯಿಂಟ್ ಮಾಡಿ ಆಮೇಲೆ ಕಟ್ ಮಾಡ್ತೀನಿ. ನಾನು ತೋರಿಸೋದಕ್ಕಷ್ಟೇ ಮಾರ್ಕ್ ಮಾಡಿದ್ದೀನಿ. ನೋಡಿ ಫ್ರಂಟ್ ಪಾರ್ಟ್ ಆಯಿತು. ನೋಡಿ ಆರ್ಮಲ್ ತೋರಿಸ್ತೀನಿ. ಅಲ್ಲಿ 11 ಬಂದಿದೆ ಅಲ್ವಾ, ನೋಡಿ ಕಟ್ ಮಾಡಿದ್ದೀನಲ್ವಾ, ಆವಾಗಲೇ ತೋರಿಸೋದು ಮರ್ತೆ. ನೋಡಿ ಅಳೀತಾ ಇದ್ದೀನಿ. ನೋಡಿ ಕರೆಕ್ಟಾಗಿ 11 ಬಂದಿದೆ. ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ. ನೋಡಿ ಕರೆಕ್ಟಾಗಿ 11ಕ್ಕೆ ಬಂದಿದೆ. ಈ ಅಳತೆ ಬೇಕು ಅಂದರೆ ಈ ಏನಿದೆ ಮೆಜರ್ಮೆಂಟು ಅದೇ ಥರನೇ ಕಟಿಂಗ್ ಮಾಡಿ, ಕರೆಕ್ಟಾಗಿ ಬರುತ್ತೆ. ನಿಮಗೇನು ಎಲ್ಲೂ ಏನು ಹೆಚ್ಚು ಕಮ್ಮಿ ಬರಲ್ಲ. ನಾನು ತುಂಬ ವರ್ಷಗಳಿಂದ ಹೊಲಿತಾ ಇದ್ದೀನಿ ಇವ್ರಿಗೆ. ಇವರೆಲ್ಲೂ ಬೇರೆ ಕಡೆ ಎಲ್ಲೂ ಹೊಲ್ಸಲ್ಲ. 1 ವರ್ಷ ಆದ್ರೂ ನನ್ನ ಹತ್ರನೇ ತಂದು ಕೊಡ್ತಾರೆ ಒಟ್ಟೊಟ್ಟಿಗೆ 15 ಬ್ಲೌಸ್ 20 ಬ್ಲೌಸ್ ಆ ಥರ. ಈ ಮೆಥಡ್ನಲ್ಲೇ ಟ್ರೈ ಮಾಡಿ.